ಸೊಗೈನ ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನು ಭಗವಂತನ ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. करचरणकृतं वा कायजं कर्मजं वा श्रवणनयनजं वा मानसं वा पराधं विहितम् अविहितं वा सर्वमेतत् क्षमस्व जय जय करुणाब्धे श्रीमहादेव शम्भो श्रीमहादेव शम्भो अगजानन पद्मार्कम् गजानन पद्मार्कं गजाननं अहर्निशम् अनेकदं तं भक्तानाम् एकदं तमुपास्महे ಎನ್ನ ಮನನಮನ ಸಜ್ಜನರ ಸಭೆಗೆ ತತ್ವಧಾರಾಧನೆಗೆ ಪ್ರಕೃತಿಯ ಭವ್ಯ ಬಗೆಗೆ ಜ್ಞಾನದ ಬೆಳಕಿಂದ ಎನ್ನ ಗುರುವಿನ ಬಡಿದಾವರೆಗೆ. ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯಕ್ಕೆ ವಿಶಿಷ್ಟವಾದಂತಹ ಸ್ಥಾನ ಇದೆ. 12ನೇ ಶತಮಾನದಲ್ಲಿ ಸಮಾಜವನ್ನು ಸುಧಾರಣೆ ಮಾಡುವ ದೃಷ್ಟಿಯಿಂದ ಸಮಾಜದಲ್ಲಿದ್ದಂತಹ ದೋಷಗಳನ್ನು ದೂರ ಮಾಡಿ ಸನ್ಮಾರ್ಗದಲ್ಲಿ ಜನರನ್ನು ನಡೆಸಬೇಕು ಎನ್ನುವ ದೃಷ್ಟಿಯಿಂದ ಒಂದು ಹೊಸ ಬಗೆಯ ಆಂದೋಲನ ಆರಂಭವಾಯಿತು. ಇದೇ ವಚನ ಸಾಹಿತ್ಯ ಪರಂಪರೆ ಇವತ್ತಿಗೂ ಗುರುತಿಸ್ತೇವೆ. ವಚನ ಎನ್ನತಕ್ಕಂಥದಕ್ಕೆ ಕೊಟ್ಟ ಮಾತು, ಒಳ್ಳೆಯ ಮಾತು, ದೃಢವಾದಂತಹ ಸಂಕಲ್ಪ, ಹೀಗೆ ಅನೇಕ ಬಗೆಯ ಅರ್ಥಗಳಿವೆ. ಇದು ಗದ್ಯವೋ ಅಥವಾ ಪದ್ಯವೋ ಎನ್ನತಕ್ಕಂತಹ ಪ್ರಶ್ನೆ ಬಂದರೆ ಗದ್ಯವೆಂದರೆ ಗದ್ಯ, ಪದ್ಯವೆಂದರೆ ಪದ್ಯ. ನೀವು ನಿರಾತಂಕವಾಗಿ ಓದುತ್ತಾ ಹೋದರೆ ಇದು ಗದ್ಯವಾಗಿರುತ್ತದೆ. ಸುಶ್ರಾವ್ಯವಾಗಿ ರಾಗಬದ್ಧವಾಗಿ ಹಾಡಲು ಪ್ರಯತ್ನಿಸಿದರೆ ಇದು ಪದ್ಯವಾಗುತ್ತದೆ. ವಚನ ಗದ್ಯವೂ ಹೌದು, ವಚನ ಪದ್ಯವೂ ಹೌದು. ಹೀಗೆ ವಿಶಿಷ್ಟವಾಗಿರತಕ್ಕಂತಹ ಈ ವಚನ ಪರಂಪರೆ ಆಂತರಂಗಿಕವಾದಂತಹ ಸೌಂದರ್ಯ, ಬಾಹ್ಯ ಸೌಂದರ್ಯಕ್ಕಿಂತಲೂ ಅಂತರಂಗದ ಸೌಂದರ್ಯವೇ ಬಹಳ ಮುಖ್ಯವಾದದ್ದು ಎನ್ನುವುದಾಗಿ, ಅಂತರಂಗದಲ್ಲಿ ಭಗವಂತನನ್ನ ಕಾಣಬೇಕು. ಎಲ್ಲರ ಹೃದಯದಲ್ಲಿ ಭಗವಂತ ಆ ದೇವರು ಸ್ಥಿರವಾಗಿ ನಿಂತಿದ್ದಾನೆ, ಆತನನ್ನ ನಮ್ಮ ಒಳಗಣ್ಣಿನಿಂದ ಕಾಣಬೇಕೆನ್ನತಕ್ಕಂತಹ ಸಂದೇಶವನ್ನ ಹೊತ್ತು ಇಡೀ ನಾಡಿನಾದ್ಯಂತ ಪ್ರಸಾರ ಮಾಡಿತು. ಈ ಆಂದೋಲನದಲ್ಲಿ ಭಾಗವಹಿಸಿದಂತಹ ಸಾವಿರಾರು ಜನ ವಚನಕಾರರು ಒಂದು ಕಡೆಯಲ್ಲಿ ಸೇರುತ್ತಾರೆ. ಅಧ್ಯಾತ್ಮ ವಿಷಯದ ಕುರಿತು ಚಿಂತನೆಯನ್ನು ಮಾಡ್ತಾರೆ, ಭಗವಂತನ ಕುರಿತಾದಂತಹ ತಿಳುವಳಿಕೆಯನ್ನ ಪಡೆದುಕೊಳ್ಳುತ್ತಾರೆ. ಸಮಾಜದಲ್ಲಿದ್ದಂತಹ ದೋಷವನ್ನ ದೂರ ಮಾಡಿ ಸಮಾಜದ ಜನರಿಗೆ ಸಹಾಯ ಮಾಡುತ್ತಾ ಸಮಾಜದ ಜನರೆಲ್ಲರೂ ಸಂತೋಷದಿಂದ ಬದುಕುವಂತಹ ವಾತಾವರಣವನ್ನ ಕಲ್ಪಿಸುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಅಂತಹ ವಚನಕಾರರು ಹಲವರಿದ್ದಾರೆ. ಅವರಲ್ಲಿ ಬಸವಣ್ಣನ ವಚನವನ್ನ ಆಯ್ದುಕೊಂಡು ಈಗ ಮೊದಲಾಗಿ ಆತ ಭಗವಂತನ ಕುರಿತು ಏನು ಹೇಳಿದ್ದಾನೆ ಎನ್ನುವುದನ್ನು ಕೇಳೋಣ. ಜಗದಗಲ ಮುಗಿದಗಲ ಜಗದಗಲ ಮುಗಿದಗಲ ಮಿಗೆಯಗಲ ನಿಮ್ಮಗಲ
ನಿಮ್ಮ ಶ್ರೀಚರಣ ತಾಳದಿಂದ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮೂಟ ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಕೂಡಲ ಸಂಗಮ ದೇವಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಕೂಡಲ ಸಂಗಮ ದೇವಯ್ಯ ಕೂಡಲ ಸಂಗಮ ದೇವಯ್ಯ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ದೇವರು ಹೇಗಿದ್ದಾನೆ? ಪ್ರತ್ಯಕ್ಷವಾಗಿ ದೇವರನ್ನ ಕಂಡವರು ಯಾರಿದ್ದಾರೆ? ಆದರೆ ಹೊಗಳಿದರೆ ಯಾರು ಕಾಣೆ ಸಂತೋಷ ಪಡುವುದಿಲ್ಲ. ಇನ್ನೊಬ್ಬರು ನಮ್ಮನ್ನ ಹೊಗಳಿದಾಗ ನಮಗೆ ಎಲ್ಲಿಲ್ಲದ ಸಂತೋಷ. ಆಹಾ, ನನ್ನಲ್ಲಿ ಇಲ್ಲದೆ ಹೋದ ಗುಣಗಳೆಲ್ಲ ನನ್ನಲ್ಲಿ ಇವೆ. ನೆಲದ ಮೇಲೆ ನಿಲ್ಲದೆ ಗಾಳಿಯಲ್ಲಿ ಹಾರುತ್ತೇವೆ ನಾವು. ಹೊಗಳಿಕೆಯನ್ನು ಕಂಡರೆ ಸತ್ತ ಹೆಣವೂ ಎದ್ದು ಬಂದೀತು. ಈ ಬಗೆಯ ಗಾದೆಯನ್ನು ಮಾಡಿದವರು ಇದ್ದಾರೆ. ಆದರೆ ಭಗವಂತನ ಎದುರಿನಲ್ಲಿ ಅವನಿಗೆ ಈ ಜಗತ್ತನ್ನ ಸೃಷ್ಟಿ ಮಾಡಿದ್ದನ್ನ ಕಾಣುವಾಗ ಮನುಷ್ಯ ಅಲ್ಪ ಮಾತ್ರ. ಮನುಷ್ಯನ ಸಾಮರ್ಥ್ಯ ಏನೂ ಇಲ್ಲ. ಅವನ ಬಯಕೆ ಇಲ್ಲದಿದ್ದರೆ ಚಿಕ್ಕ ಹುಲ್ಲಿನ ಕಡ್ಡಿ ಕೂಡ ಇನ್ನೊಂದೆಡೆಗೆ ಹೋಗಲಾರದು, ಇನ್ನೊಂದು ಕಡೆ ಹೋಗುವುದಿಲ್ಲ. ಒಂದು ಹುಲ್ಲು ಹಾರಿ ಹೋಗಬೇಕಾದರೂ ಭಗವಂತನ ಕೃಪೆ ಬೇಕು. ಹಾಗಿದ್ದಾಗ ಎಲ್ಲರೂ ನಮ್ಮನ್ನ ಹೊಗಳಿದಾಗ ನಾವು ಸಂತೋಷ ಪಡುವುದೇಕೆ? ನಮಗೆಲ್ಲರಿಗೆ ಶಕ್ತಿಯನ್ನು ನೀಡಿದವನು ಭಗವಂತ. ಆ ಹೊಗಳಿಕೆ ಎನ್ನುವುದು ನಮ್ಮ ಅಧಪತನಕ್ಕೆ ಕಾರಣ. ಬಂಗಾರದ ಈಟಿಯನ್ನ ತೆಗೆದುಕೊಂಡು ಎದಕ್ಕೆ ತಿವಿದಂತೆ ಅದು ನೋವನ್ನು ಉಂಟು ಮಾಡುತ್ತದೆ. ಹಾಗಾಗಿ ನಾನು ಹೊಗಳಿಕೆಗೆ ಮನಸೋಲುವುದಿಲ್ಲ. ಯಾರಾದರೂ ನನ್ನನ್ನು ಹೊಗಳುತ್ತಾರೆ ಅಂತಾದರೆ ಅವರನ್ನ ದೂರಕ್ಕೆ ತಳ್ಳು. ನನ್ನ ಮನಸ್ಸಿನಲ್ಲಿ ಅಹಂಕಾರ ಮೂಡದಂತೆ ಮಾಡು. ನಾನು ಸದಾಕಾಲ ದೇವರನ್ನ ಧ್ಯಾನ ಮಾಡುವಂತೆ, ಭಗವಂತನ ಅನುಗ್ರಹವನ್ನು ಪಡೆಯುವಂತೆ ಮಾಡು ಅಂತ ಹೇಳಿ ಕೂಡಲ ಸಂಗಮ ದೇವನನ್ನ ಪ್ರಾರ್ಥನೆ ಮಾಡ್ತಾನೆ. ಜಗತ್ನಲ್ಲಿ ಮನುಷ್ಯ ಹೇಗೆ ಬದುಕಬೇಕು ಅದನ್ನು ಮುಂದೆ ಹೇಳ್ತಾನೆ. ಏನ್ ಬಂದ್ರಿ? ಏನ ಬಂದಿರಿ, ಏನ ಬಂದಿರಿ, ಹಗುಳವಿದ್ದಿರೆ ಕ್ಷೇಮವೇ? ಏನ ಬಂದಿರಿ, ಹಗುಳವಿದ್ದಿರೆ ಎಂದರೆ ನಿಮ್ಮ ಮೈ ಸಿರಿ ಹಾರಿ ಹೋಗುವುದೇ. ಉಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ. ಉಳ್ಳಿರಿ 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 ಎಂದರೆ ನೆಲ ಕುಳಿ ಹೋಗುವುದೇ. ಒಡನೆ ನುಡಿದರೆ ಶಿರ ಹೊಟ್ಟೆಯೊಡೆಯುವುದೇ. ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ. ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದಡೆ. ಕೊಡಲಿಲ್ಲದಿದ್ದರೆ ಒಂದು ಗುಣವಿಲ್ಲದಿದ್ದಡೆ. ಕೆಳಗಿ ಮೂಗ ಕೊಯ್ಯದೆ ಮಾಡುವನೆ, ಕೆಳಗಿ ಮೂಗ ಕೊಯ್ಯದೆ ಮಾಡುವನೆ. ಕೂಡಲ ಸಂಗಮ ದೇವನು ಕೆಳಗಿ ಮೂಗ ಕೊಯ್ಯದೆ ಮಾಡುವನೆ.
ತೀರ್ಥದ ಸಂಗಮ ದೇವನು. ಏನ ಬಂದಿರಿ? ಅತಿಥಿಗಳು ಬಂದಾಗ, ನೆಂಟರು ಬಂದಾಗ, ಪರಿಚಿತರು ಬಂದಾಗ, ಮತ್ತೇಕೆ ಅಪರಿಚಿತರು ಬಂದರೂ ಕೂಡ ಮಾತನಾಡಬೇಕು ಅವ್ರ ಹತ್ರ. ಏನು ಬಂದ್ರಿ? ಯಾಕೆ ಬಂದ್ರಿ? ಇಲ್ಲಿಗೆ ಏಕೆ ಬರೋಣವಾಯಿತು? ಕೇಳಬೇಕಲ್ವ? ಹದುರಾಗಿದ್ದೀರೇ, ನೀವೆಲ್ಲ ಕ್ಷೇಮವಾಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ನಿದ್ದೆ ಬರ್ತಾ ಇದೆಯಾ? ಚೆನ್ನಾಗಿದ್ದೀರಾ? ನೀವು ಕೇಳಬೇಕು ತಾನೆ. ಕೇಳಿದ್ದರಿಂದ ನಿಮ್ಮ ಸಂಪತ್ತು ಕಡಿಮೆಯಾಗುತ್ತದೆಯೇ? ಏನು ಬಂದ್ರಿ? ಕ್ಷೇಮವಾಗಿದ್ದೀರಾ ಅಂತ ಕೇಳಿದರೆ ನಿಮ್ಮ ಸಂಪತ್ತು ಕಡಿಮೆ ಆಗುತ್ತದೆಯೇ? ಅಲ್ಲ, ಇಲ್ಲೇ ಕೂತ್ಕೊಳ್ಳಿ, ಚಂದ ಮಾಡಿ ಕೂತ್ಕೊಳ್ಳಿ ಅಲ್ಲ ಅಂತ ಹೇಳಿದರೆ, ಹಾಗೆ ಹೇಳಿದರೆ ನೆಲದಲ್ಲಿ ಕುಳಿ ಬೀಳುತ್ತದೆ, ಹೊಂಡೆ ಆಗ್ತದೆ ಅಲ್ಲಿ? ಇಲ್ಲ. ಕ್ಷೇಮವಿದ್ದೀರಿ ಅಂತ ಕೇಳಿದರೆ ಸಂಪತ್ತು ಬರಿದಾಗುವುದಿಲ್ಲ. ಕುಳಿತುಕೊಳ್ಳಿ ಅಂತ ಹೇಳಿದರೆ ಭೂಮಿಯಲ್ಲಿ ಕುಳಿ ಬೀಳುವುದಿಲ್ಲ. ನಿಮ್ಮಲ್ಲಿ ಇದ್ದ ಸ್ವಲ್ಪ ನೀರನ್ನ, ಆಹಾರವನ್ನ ಇನ್ನೊಬ್ಬರಿಗೆ ಕೊಟ್ಟರೆ ಏನು ಕೊರತೆಯಾಗುತ್ತದೆ? ಏನಾದರೂ ಕೊರತೆಯಾಗುತ್ತದ? ಇಲ್ಲವಲ್ಲ. ಹಾಗಾದರೆ ನೀವು ಯಾಕೆ ನಗುತ್ತಾ ಮಾತಾಡುವುದಿಲ್ಲ? ಇನ್ನೊಬ್ಬರನ್ನ ಯಾಕೆ ನೀವು ಸತ್ಕಾರ ಮಾಡುವುದಿಲ್ಲ? ಅವರನ್ನ ಯಾಕೆ ಉಪಚರಿಸುವುದಿಲ್ಲ? ಬಂದವರನ್ನು ಉಪಚರಿಸಿ, ಕ್ಷೇಮ ಸಮಾಚಾರವನ್ನು ಕೇಳಿ, ಅವರ ಕಷ್ಟದಲ್ಲಿ ನೀವು ಪಾಲುದಾರರಾಗಿ. ಹಾಗಲ್ಲದೆ ಸಿಡಿಮುಖದಿಂದ ಇದ್ದು ಇನ್ನೊಬ್ಬರ ಬಗ್ಗೆ ನಿಂದೆಯ ಮಾತುಗಳನ್ನ ಆಡ್ತಾ ಇದ್ರೆ ನಿಮ್ಮ ಮೂಗು ಕೊಯ್ಯುತ್ತಾನೆ. ಮೂಗ ಕೊಯ್ಯಲೆ ಮಾಡ್ತಾನೆ, ಮೂಗು ಕೊಯ್ದೆ ಬಿಡ್ತಾನ? ಇಷ್ಟು ಚಂದದ ಮಾತು. ಅನೇಕ ಕಥೆಗಳಿವೆ. ಮನುಷ್ಯನಿಗೆ ಮಾತನಾಡಿಕೆ ಬಾಯಿಯನ್ನ ಭಗವಂತ ಕೊಟ್ಟಿದ್ದಾನೆ. ಆದರೆ ಮಾತೇ ಬರದೇ ಇರತಕ್ಕಂಥ ಬಿದಿರಿನ ಕೋಲಿನ ಧ್ವನಿಯನ್ನ ಕೇಳಿದರೆ ಮೇಯುವುದನ್ನ ಬಿಟ್ಟು ಹಸುಗಳು ಬರ್ತಾ ಇದ್ವಂತೆ. ಭಾಗವತದಲ್ಲಿ ಕೃಷ್ಣನ ಕಥೆ ಬರ್ತದೆ ಮಕ್ಕಳೇ, ಅಲ್ಲಿ ಕೇಳಬೇಕು ನೀವು. ಕೃಷ್ಣ ಗೋವುಗಳನ್ನ ಮೇಯಿಸಲಿಕ್ಕೆ ಅಂತೇಳಿ ಗೋಕುಲದಿಂದ ಬಹಳ ದೂರಕ್ಕೆ ಹೋಗ್ತಾನೆ. ಅಲ್ಲಿ ವಿಶಾಲವಾದ ಹುಲ್ಲಿನ ಮೈದಾನದಲ್ಲಿ ಗೋವುಗಳೆಲ್ಲ ಹುಲ್ಲನ್ನ ತಿಂತಾ ಇರ್ತದೆ. ಹಾಗೆ ತಿನ್ನುವಾಗ ಕೃಷ್ಣ ಒಂದು ಮೂಲೆಯಲ್ಲಿ ಮಾವಿನ ಮರದ ನೆರಳಿನಲ್ಲಿ ಕುಳಿತುಕೊಂಡು ಮುರಳಿಯ ನಾದವನ್ನ ಮಾಡ್ತಾನೆ, ಕೊಳಲನ್ನ ಊದ್ತಾ ಇರ್ತಾನೆ. ಆ ಕೊಳಲನ್ನ ಊದ್ತಾ ಇದ್ರೆ ಮೂಕ ಪ್ರಾಣಿಗಳು, ಹಸು, ದನ ಮೊದಲಾದವುಗಳೆಲ್ಲ ಏನ್ ಮಾಡ್ತದೆ? ಅಲ್ಲಿ ಹುಲ್ಲು ಮೇಯುವುದನ್ನ ಬಿಟ್ಟು ಕೃಷ್ಣನ ಸಮೀಪಕ್ಕೆ ಬಂದು ಆ ಕೃಷ್ಣನ ಕಡೆಗೆ ನೊಗವನ್ನ ಮೇಲಕ್ಕೆ ಎತ್ತಿ ಆ ಮುರಳಿಯ ನಾದವನ್ನ ಕೇಳ್ತವಂತೆ. ಆ ಮುರಳಿಯ ನಾದ ಬಂದದ್ದು ಎಲ್ಲಿಂದ? ಚಿಕ್ಕದಾದ ಬಿದಿರಿನ ಕೋಲಿನ ಕಂಡಿಯಿಂದ ಬಂದಂತಹ ನಾದ. ಒಂದು ಸಾಮಾನ್ಯವಾದಂತಹ ಬಿದಿರಿನ ಕೋಲಿಗೆ ಮೂಕ ಪ್ರಾಣಿಗಳನ್ನ ಆಕರ್ಷಿಸುವ ಶಕ್ತಿ ಇರುವುದಾದರೆ ನಮಗೆಲ್ಲ ಚೆನ್ನಾಗಿ ಮಾತಾಡಲಿಕ್ಕೆ ಬರ್ತದೆ. ನಾವು ಯಾಕೆ ಒಳ್ಳೆ ಮಾತು ಆಡಬಾರದು? ಯಾಕೆ ನಾವು ಸಂಗೀತವನ್ನ ಕಲಿಯಬಾರದು? ಯಾಕೆ ಭಗವಂತನ ಸ್ತುತಿಯನ್ನ ಮಾಡಬಾರದು? ಯಾಕೆ ನಾವು ಭಗವದ್ಗೀತೆಯನ್ನ ಹೇಳಬಾರದು? ಎಲ್ಲ ಸಂತೆಯೊಳಗೆ ಸಣ್ಣದೊಂದು ಮನೆಯ ಮಾಡಿ, ಸಂತೆಯೊಳಗೆ ಸಣ್ಣದೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡಂತಯ್ಯ, ಶಬ್ದಕ್ಕೆ ನಾಚಿದೊಡಂತಯ್ಯ, ಬೆಟ್ಟದ
ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡಂತಯ್ಯ ಮೃಗಗಳಿಗೆ ಅಂಜಿದೊಡಂತಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿಯಿಂದ ಬಂದರೆ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿಯಿಂದ ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚನ್ನಮಲ್ಲಿಕಾರ್ಜುನ ದೇವ ಕೇಳೆಯ ಸಮಾಧಾನಿಯಾಗಿರಬೇಕು. ವಚನಕಾರ್ತಿಯರಲ್ಲಿ ಅಕ್ಕಮಹಾದೇವಿ ಪ್ರಸಿದ್ಧಳು. ಅಕ್ಕಮಹಾದೇವಿ ಬದುಕಿದ್ದು ಕೇವಲ 30 ವರ್ಷಗಳ ಕಾಲ. ಬಹಳ ವಿಚಿತ್ರವಾದ ಬದುಕು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಸಮೀಪದ ಉಡುತಡಿಯಲ್ಲಿ ಅಕ್ಕಮಹಾದೇವಿಯ ಜನನ. ಬಾಲ್ಯದಿಂದಲೇ ತಂದೆಯ ಆಶ್ರಯದಲ್ಲಿ ಚೆನ್ನಾಗಿ ಬೆಳೆದವಳು. ನೋಡಲಿಕ್ಕೆ ಅಪ್ರತಿಮಳಾದಂತಹ ಸುಂದರಿ. ಅಷ್ಟು ಚಂದದ ಹುಡುಗಿ ಊರಿನಲ್ಲಿ ಇರಲೇ ಇಲ್ಲ. ಅವಳನ್ನ ನೋಡಿ ರಾಜ ಕೌಶಿಕ ಇವಳನ್ನೇ ಮದುವೆಯಾಗುತ್ತೇನೆ ಅಂತ ಬಯಸಿದ. ಆದರೆ ಅಕ್ಕಮಹಾದೇವಿಗೆ ಅದು ಇಷ್ಟ ಇರಲಿಲ್ಲ. ಚನ್ನಮಲ್ಲಿಕಾರ್ಜುನನನ್ನೇ ತನ್ನ ಗಂಡ ಅಂತ ಭಾವಿಸಿದಂತಹ ಆಕೆ ಮಹಾರಾಜನನ್ನು ಮದುವೆಯಾಗಲಿಕ್ಕೆ ಒಪ್ಪುವುದಿಲ್ಲ. ಭಯದ ವಾತಾವರಣವನ್ನು ಕೌಶಿಕ ನಿರ್ಮಾಣ ಮಾಡಿದಾಗ ತಂದೆ ತಾಯಿಯ ಒತ್ತಾಯಕ್ಕೆ ಮಣಿದು ಅಕ್ಕ ಅವನನ್ನು ಮದುವೆಯಾಗುತ್ತಾಳೆ. ಮಹಾದೇವಿ ಕೌಶಿಕನನ್ನು ವರಿಸ್ತಾಳೆ. ಆದರೆ ಅರಮನೆಯ ಬದುಕುವಳಿಗೆ ಇಷ್ಟ ಆಗುವುದಿಲ್ಲ. ಇಷ್ಟಲಿಂಗದ ಪೂಜೆಯನ್ನು ಮಾಡುವುದಕ್ಕೆ ಸದಾಕಾಲ ಮನಸ್ಸು ಹಾತೊರಿತಾ ಇರ್ತದೆ. ಅರಮನೆಯ ಸೊಬಗು, ಅರಮನೆಯ ಸೌಂದರ್ಯ, ಅರಮನೆಯ ಔತಣ ಅವಳಿಗೆ ಬೇಕೇ ಬೇಕಾಗಿಲ್ಲ. ಅರಮನೆಯನ್ನ ತೊರೆದು ಅವಳು ದೂರಕ್ಕೆ ಹೋಗ್ತಾಳೆ. ನೇರವಾಗಿ ಕಲ್ಯಾಣ ನಗರಿಗೆ ಹೋಗ್ತಾಳೆ. ಅಲ್ಲಿ ಅನುಭವ ಮಂಟಪವನ್ನು ಸೇರ್ತಾಳೆ. ಅಲ್ಲಿ ಭಗವಂತನ ಧ್ಯಾನದಲ್ಲಿ ಸದಾಕಾಲ ಸಮಯವನ್ನ ಕಳೆಯುತ್ತಾಳೆ. ಮತ್ತೆ ಅಲ್ಲಿ ಹೋದಂತಹ ಅವಳು ಅಲ್ಲಿಂದ ಬಹಳ ದೂರಕ್ಕೆ ಹೋಗಿ ಶ್ರೀಶೈಲವನ್ನ ಸೇರಿ ಕದಳಿಯ ವನದಲ್ಲಿ ಇರ್ತಾಳೆ. ಬದುಕಿನ ಸೂತ್ರಗಳನ್ನ ಹೇಳ್ತಾಳೆ. ಬದುಕು ಹೇಗೆ ಅಂತ ಹೇಳಿದ್ರೆ, ನಾವು ಯಾವ್ಯಾವುದೋ ಭಯಕ್ಕೆ ಒಳಗಾಗ್ತಾ ಇರ್ತೇವೆ. ನಾವು ಯಾಕೆ ಭಯಕ್ಕೆ ಒಳಗಾಗಬೇಕು? ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೆ ಮನೆ ಮಾಡಿ ಬಿಟ್ಟಿದ್ದೇವೆ. ಕಾಡಿನ ಮಧ್ಯದಲ್ಲಿ ಮನೆ ಮಾಡಿದ ನಂತರ ಮೃಗಗಳಿಗೆ ಅಂಜಿದೊಡೆಂತಯ್ಯ. ಮನೆ ಕಟ್ಟುವ ಮೊದಲು ಯೋಚನೆ ಮಾಡಬೇಕು. ಅರಣ್ಯದ ಮಧ್ಯದಲ್ಲಿ ಮನೆಯನ್ನ ಮಾಡಿದ ನಂತರ ನಾವು ಮೃಗಗಳಿಗೆ ಅಂಜಬಹುದೇ? ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿ, ಸಮುದ್ರದ ತಟದಲ್ಲಿ ನಾವು ಮನೆಯನ್ನ ಮಾಡಿದ್ದೇವೆ. ಅಪ್ಪರದ ಹೆದ್ದೆಗಳು ಬರುತ್ತವೆ ಅಂತ ಹೇಳಿ ಹಿರಿದಾದಂತಹ ತೆರೆಗಳಿಗೆ ನಾವು ಹೆದರಬಹುದೇ? ಸಂತೆಯ ನಡುವಿನಲ್ಲಿ ಮನೆಯನ್ನ ಮಾಡಿ ಇಲ್ಲಿ ಗದ್ದಲ ಇದೆ ಅಂತ ಹೆದರಬಹುದೇ? ಅದೇ ರೀತಿಯಲ್ಲಿ ಸಮಾಜದಲ್ಲಿ ನಾವು ಹುಟ್ಟಿ ಬಂದಿದ್ದೇವೆ. ಕೆಲವರು ನಮ್ಮನ್ನ ಹೊಗಳುತ್ತಾರೆ, ಕೆಲವರು ನಮ್ಮನ್ನ ತೆಗಳುತ್ತಾರೆ. ಹೊಗಳುವವರು ಹೊಗಳುತ್ತಿರಲಿ, ತೆಗಳುವವರು ತೆಗಳುತ್ತಿರಲಿ. ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು. ನಮ್ಮ ಕರ್ಮವನ್ನು ನಾವು ಬಿಡಬಾರದು. ಹೊಗಳಿದರೆಂದು ಕರ್ಮ ಬಿಡುವುದೂ ಅಲ್ಲ, ತೆಗಳಿದರೆಂದು ಕರ್ಮ ಬಿಡುವುದೂ ಅಲ್ಲ. ಸರಿಯಾದದ್ದು ಯಾವುದು ಎಂದು ಯೋಚಿಸಿ ನಮ್ಮ ಕೆಲಸವನ್ನು ನಾವು ಮಾಡಬೇಕು. ಆಗ ಚನ್ನಮಲ್ಲಿಕಾರ್ಜುನ ದೇವ ನಮಗೆ ಒಲಿತಾನೆ ಅಂತ ಹೇಳಿ ಅಕ್ಕಮಹಾದೇವಿ ಹೇಳ್ತಾಳೆ. ಇನ್ನೊಂದೆರಡು ವಚನದ ಮೂಲಕ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ.
ಆವರಿಸಿದೆ. ಎಲ್ಲೂ ಬೆಳಕಿನ ಕಿಡಿ ಕೂಡ ಇಲ್ಲ. ಕಳ್ಳ ಬಂದ, ಕಳ್ಳ ಬಂದ, ಕಳ್ಳ ಬಂದನೆಂಬುದನ್ನು ಕೇಳಿ ಅಂಜಿ ಹೆದರಿದ. ಕಳ್ಳ ಬಂದರೆ ಸುಮ್ಮನೆ ಬಿಡುವುದಿಲ್ಲ, ಮಲಗಿದವರ ತಲೆಯನ್ನು ಒಡೆಯುತ್ತಾನೆ. ಭಯದಿಂದ ಓಡಿದ ಓಡಿದ ಓಡಿದ. ಕಳ್ಳನಿಂದ ರಕ್ಷಣೆ ಪಡೆಯುವುದಕ್ಕಾಗಿ ಎಲ್ಲಿಗೆ ಓಡುವುದು? ನೋಡಿದ ನೋಡಿದ ಓಡಿದ ಓಡಿದ ಕಾಡಿಗೆ ಓಡಿದ. ಊರಿನಲ್ಲಿ ಕಳ್ಳರು ಬಂದಿದ್ದಾರೆ. ರಾತ್ರಿಯ ಕಾಲದಲ್ಲಿ ಕಳ್ಳರಿಂದ ರಕ್ಷಣೆ ಪಡೆಯಬೇಕೆಂದು ಕಾಡಿಗೆ ಓಡಿದರೆ ಕಾಡಿನ ಮರದ ನಡುವಿನಲ್ಲಿ ಹೋಗುವಾಗ ಭಯಂಕರವಾದ ಹುಲಿ ಬೆನ್ನಟ್ಟಿ ಬಂತು. ನಾಡಿನ ಕಡೆಗೆ ಹೋದರೆ ಕಳ್ಳ ಇದ್ದಾನೆ, ಕಾಡಿನ ಕಡೆಗೆ ಹೋದರೆ ಹುಲಿ ಇದೆ. ಕಾಡಿನ ಕಡೆಗೆ ಓಡುವಂತಿಲ್ಲ, ನಾಡಿನ ಕಡೆಗೆ ಓಡುವಂತಿಲ್ಲ. ಎಲ್ಲಿಗೆ ಹೋಗುವುದು? ಪಕ್ಕದಲ್ಲಿ ಒಂದು ಹುತ್ತ ಕಾಣಿಸಿತು, ಸರ್ಪದ ಹುತ್ತ. ಹೋಗಿ ಸರ್ಪದ ಹುತ್ತದ ಹಿಂದುಗಡೆಯಲ್ಲಿ ಅಡಗಿಕೊಂಡ. ಈಗ ನಾನು ಕ್ಷೇಮ. ಕಳ್ಳನ ಭಯವೂ ಇಲ್ಲ, ಹುಲಿಯ ಭಯವೂ ಇಲ್ಲ. ಯೋಚಿಸಿದ. ಹೀಗೆ ಯೋಚಿಸಿ ಕಾಲಬುಡದಲ್ಲಿ ನೋಡುವಾಗ ಖಡ ಸರ್ಪ ಹೆಡೆ ಹಿಚ್ಚಿ ಸುತ್ತಲೂ ಆವರಿಸಿಕೊಂಡು ನಿಂತಿದೆ. ಆ ಕಡೆಯಲ್ಲಿ ಕಳ್ಳ, ಈ ಕಡೆಯಲ್ಲಿ ಹುಲಿ, ಕಾಲಿನ ಬುಡದಲ್ಲಿ ಭಯಂಕರವಾದ ಸರ್ಪ. ಎಲ್ಲಿಗೆ ಓಡುವುದು? ಎಲ್ಲೂ ಓಡಲಾಗದೆ ಆಗ ಭಗವಂತನ ನಾಮಸ್ಮರಣೆಯನ್ನ ಮಾಡಿದಂತೆ, ದೇವರೇ ನನ್ನನ್ನು ಕಾಪಾಡು. ಕಳ್ಳ ಬಂದಾಗ ಪ್ರಾರ್ಥನೆ ಮಾಡಲಿಲ್ಲ, ಹುಲಿ ಬಂದಾಗ ಪ್ರಾರ್ಥನೆ ಮಾಡಲಿಲ್ಲ, ಸರ್ಪ ಬಂದಾಗ ಮೊದಲು ಪ್ರಾರ್ಥನೆ ಮಾಡಲಿಲ್ಲ. ಆದರೆ ಎಲ್ಲ ಕಡೆಯಲ್ಲಿ ಭಯ ತುಂಬಿದಾಗ ಭಗವಂತನ ಪ್ರಾರ್ಥನೆ ಮಾಡ್ತಾನೆ. ಬಸವಣ್ಣನಕ್ಕೂ ನುಡಿತಾನೆ, ಹೆದರಿಕೆ ಬಂದಾಗ ಮಾತ್ರ ದೇವರನ್ನ ಪ್ರಾರ್ಥನೆ ಮಾಡ್ತೀರಿ, ಪ್ರತಿನಿತ್ಯ ಯಾಕೆ ನೀವು ಪ್ರಾರ್ಥನೆ ಮಾಡುವುದಿಲ್ಲ? ಭಯಕ್ಕೆ ನಿವಾರಣೆ ಮಾಡುವುದಕ್ಕಾಗಿ ಮಾತ್ರ ಭಗವಂತ ಇರುವುದಲ್ಲ, ಅವನು ನಮ್ಮ ಸ್ನೇಹಿತ, ನಮ್ಮ ಜೊತೆಯಲ್ಲೇ ಇರುವವನು. ಭಯಗೊಂಡು ನೀವು ಪ್ರಾರ್ಥನೆ ಮಾಡಬೇಡಿ, ಪ್ರತಿನಿತ್ಯ ಭಗವಂತನನ್ನ ಪ್ರಾರ್ಥನೆ ಮಾಡಿ, ನಿಮಗೆ ಭಯವೇ ಇರುವುದಿಲ್ಲ. ಈ ಬಗೆಯಲ್ಲಿ ಭಗವಂತನನ್ನ ಸ್ತುತಿಸಬೇಕು ಅಂತ ಹೇಳಿ ಚಂದದ ಕಥೆಯ ಮೂಲಕ ಇಲ್ಲಿ ಚಂದದಲ್ಲಿ ಅಲ್ಲವ ಪ್ರಭು ನಮಗೆ ಹೇಳ್ತಾನೆ. ಬಡತನಕ್ಕೆ ಉಣಲಾದರೆ ಉಡುವ ಚಿಂತೆ, ಬಡತನಕ್ಕೆ ಉಡುವ ಚಿಂತೆ, ಬಡತನಕ್ಕೆ ಉಡುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಬಡತನಕ್ಕೆ ಉಡುವ ಚಿಂತೆ, ಉದರಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿನಾದರೆ ಮಕ್ಕಳ ಚಿಂತೆ, ಬಡತನಕ್ಕೆ ಮಕ್ಕಳಾದರೆ ಬದುಕಿನ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಳಿನ ಚಿಂತೆ, ಕೇಳಾದರೆ ಮರಣದ ಚಿಂತೆ, ಬಡತನಕ್ಕೆ ಇಲ್ಲಿ ಹಲವು ಚಿಂತೆಯಲ್ಲಿ ಇದ್ದವರ ಕಂಡನು, ಇಲ್ಲಿ ಹಲವು ಚಿಂತೆಯಲ್ಲಿ ಇದ್ದವರ ಕಂಡನು, ಶಿವನ ಚಿಂತೆಯಲ್ಲಿದ್ದ
ಮನುಷ್ಯನ ಜೀವನದ ತುಂಬ ಚಿಂತೆಗಳು, ಯಾವಾಗಲೂ ಆಲೋಚನೆ, ಒಂದಲ್ಲ ಒಂದು ಸಮಸ್ಯೆಗಳು. ಬಡತನ ಬಂತು, ಹೊಟ್ಟೆಯ ಹಸಿವು ಬಾಧಿಸ್ತದೆ. ಮೊದಲು ಹೊಟ್ಟೆ ತುಂಬಿದರೆ ಮಾತ್ರ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ. ಬಡತನಕ್ಕೆ ತುಂಬುವ ಚಿಂತೆ, ಅನ್ನ ಎಲ್ಲಿ ಸಿಗ್ತದೆ ಅಂತ ಯೋಚನೆ ಮಾಡ್ತಾರೆ. ಅನೇಕ ಕಥೆಗಳನ್ನು ನಾವು ನೋಡಿ ಕೇಳುತ್ತೇವೆ. ಕೃಷ್ಣನ ಜೊತೆಯಲ್ಲೇ ಸಂದೀಪನಿ ಮಹರ್ಷಿಗಳ ಆಶ್ರಮದಲ್ಲಿ ಓದಿದಂತಹ ಸುಧಾಮನ ಕಥೆ ನಾವು ಕೇಳಿದ್ದೇವೆ. ಕೃಷ್ಣ ದ್ವಾರಕೆಗೆ ಬಂದು ಬಿಟ್ಟ. ಆದರೆ ಸುಧಾಮ ಮನೆಯಲ್ಲಿ ಬಹಳ ಕಷ್ಟದ ಸ್ಥಿತಿ. ಮನೆಯ ತುಂಬ ಮಕ್ಕಳಿದ್ದಾರೆ, ತಿನ್ನುವುದಕ್ಕೆ ಆಹಾರ ಇಲ್ಲ. ಏನು ತಿನ್ನುವುದು? ಯಾವುದೇ ಮಾರ್ಗ ಕಾಣದೇ ಹೋದಾಗ ಗಂಟಿನಲ್ಲಿ ಸ್ವಲ್ಪ ಅವಲಕ್ಕಿಯನ್ನ ಕಟ್ಟಿಕೊಂಡು ದ್ವಾರಕೆಗೆ ಕೃಷ್ಣನ ಇರುವಂತಹ ಸ್ಥಾನಕ್ಕೆ ಸುಧಾಮ ಹೋಗುತ್ತಾನೆ. ಆಗ ಭಗವಂತ ಅವನಿಗೆ ಬೇಕಾದಂತ ಎಲ್ಲ ಸಂಪತ್ತನ್ನ ಕೊಟ್ಟ, ಉತ್ತಮ ಗೆಳೆಯನಾಗಿ ಕಾಣಿಸಿಕೊಂಡದನ್ನು ನಾವು ನೋಡ್ತೇವೆ. ಬಡತನ ಎಲ್ಲ ಕಾಲದಲ್ಲೂ ಇತ್ತು, ಇವತ್ತು ಮಾತ್ರ ಅಲ್ಲ. ದ್ರೋಣಾಚಾರ್ಯರ ಬದುಕನ್ನ ನೋಡಿದರೆ ತನಗೆ ಹುಟ್ಟಿದಂತಹ ಮಗು ಅಶ್ವತ್ಥಾಮನಿಗೆ ಬಾಲ್ಯಕಾಲದಲ್ಲಿ ಕೊಡುವುದಕ್ಕೆ ಹಾಲೇ ಇಲ್ಲ. ಮಕ್ಕಳು ನಿಮಗೆಲ್ಲ ದಿನನಿತ್ಯ ಹಾಲು ಸಿಗ್ತದೆ, ಊಟ ಸಿಗ್ತದೆ, ಹಾಲೇ ಇಲ್ಲ. ಎಲ್ಲ ಮಕ್ಕಳು ರಾಜಕುಮಾರರು ಹಾಲನ್ನ ಕುಡಿತಾ ಇದ್ರೆ ಪುಟ್ಟ ಮಗು, ಚಿಕ್ಕ ಬಾಲಕ, 1.5 ವರ್ಷದ ಹಸುವೆ ಅಶ್ವತ್ಥಾಮ ಹಾಲು ಬೇಕು ಅಂತ ಹಠ ಹಿಡಿತಾನೆ. ಹಠ ಹಿಡಿದ ಸಂದರ್ಭದಲ್ಲಿ ತಾಯಿ ಹಾಲು ಕೊಡ್ಲಿಕ್ಕೆ ಸಾಧ್ಯವಾಗದೆ ಅಕ್ಕಿ ತೊಳೆದಂತ ನೀರನ್ನ, ಬಿಳಿಯ ಬಣ್ಣದನ್ನ ಆ ಮಗುವಿಗೆ ಕುಡಿಸ್ತಾ ಇದ್ರೆ ಸಂತೋಷದಿಂದ ಕುಡಿತಾ ಇದ್ದಂತೆ. ಬಡತನಕ್ಕೆ ತುಂಬುವ ಚಿಂತೆ, ಹೊಟ್ಟೆಗೆ ಏನಾದರೂ ಸಿಕ್ಕಿದ್ರೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ಆದ್ರೆ ಹೊಟ್ಟೆ ತುಂಬಿನ ಮನುಷ್ಯ ನೆಮ್ಮದಿಯಿಂದ ಇರುವುದಿಲ್ಲ. ಮೈ ಮುಚ್ಚಲಿಕ್ಕೆ ಬಟ್ಟೆ ಬೇಕು, ಚಂದ ಚಂದದ ಬಟ್ಟೆ ಅಂತ ಚಿಂತೆ ಮಾಡ್ತಾನೆ. ಬಟ್ಟೆ ಸಿಕ್ಕಿದ್ರೆ ಕೃತಿಯನ್ನು ಕೇಳಿದ್ರೆ ಅಲ್ಲ, ದೊಡ್ಡ ಗಂಟನ್ನ ಕಟ್ಟಿ ಇಡಬೇಕು ಅಂತ ಯೋಚನೆ ಮಾಡ್ತಾನೆ. ಸಂಪತ್ತು ಬಂದರೆ ಸಾಕು ಅಂತ ಕೇಳಿದ್ರೆ ಚಂದದ ಮನೆ ಬೇಕು, ಚಂದದ ಹೆಂಡತಿ ಬೇಕು, ಮಕ್ಕಳು ಬೇಕು. ದಿನನಿತ್ಯ ಈ ಬಗೆಯ ಚಿಂತೆಯಲ್ಲೇ ಮನುಷ್ಯ ಇರುತ್ತಾನೆ. ನಮ್ಮನ್ನ ಈ ಜಗತ್ತಿಗೆ ತಂದಂತಹ ಶಿವನ ಕುರಿತು ಯೋಚನೆಯೇ ಮಾಡುವುದಿಲ್ಲ. ಈ ಬಗೆಯ ಚಿಂತೆಯಲ್ಲಿ ಜಗತ್ತು ಇದೆ, ಶಿವನ ಕುರಿತು ಚಿಂತಿಸುವುದಿಲ್ಲ. ಇಂಥವರಿಗೆ ಶಿವನ ಒಲುಮೆ ಹೇಗೆ ಅಂತ ಹೇಳಿ ಅಂಬಿಗರ ಚೌಡಯ್ಯ ಪ್ರಶ್ನೆ ಮಾಡ್ತಾನೆ. ಕೊನೆಯ ಒಂದು ವಚನದೊಂದಿಗೆ ಈ ವಚನ ಸಾಹಿತ್ಯದ ಸೊಗ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ಕಳಬೇಡ ಕೊಲಬೇಡ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ನುಡಿಯಬೇಡ, ಅನ್ಯರಿಗ ಸಹ್ಯ ಪಡಬೇಡ. ನುಡಿಯಬೇಡ, ಅನ್ಯರಿಗ ಸಹ್ಯ ಪಡಬೇಡ. ಕಳಬೇಡ ಕೊಲಬೇಡ, ಕೊಲಬೇಡ ಕಳಬೇಡ. ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲ್ಲ